ಕನ್ನಡ ಚಿತ್ರರಂಗದಲ್ಲಿ ಚಿರ ಯುವಕನಂತೆ ನಟಿಸುತ್ತಿರುವಂತಹ ನಮ್ಮ ಶಿವಣ್ಣರವರಿಗೆ 62ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ನಮ್ಮ ಕರ್ನಾಟಕ ಚಕ್ರವರ್ತಿ ಶಿವರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನದಂದು ಹಲವಾರು ಸಿನಿಮಾಗಳ ಪೋಸ್ಟರ್ ರಿಲೀಸ್ ಆಗಿವೆ. ಹಾಗೆಯೇ ಕನ್ನಡದಲ್ಲೇ ಮೋಸ್ಟ್ ಎಕ್ಸೈಟೆಡ್ ಸಿನಿಮಾವಾದಂತಹ ಭೈರತಿ ರಣಗಲ್ ಸಿನಿಮಾದ ಫಸ್ಟ್ ಟೀಸರ್ ಕೂಡ ರಿಲೀಸ್ ಆಗಿದೆ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಶಿವಣ್ಣರವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹುಟ್ಟು ಹಬ್ಬದ ಪ್ರಯುಕ್ತವೇ ಈ ಭೈರತಿ ರಣಗಲ್ ಸಿನಿಮಾದ ಟೀಸರ್ ಕೂಡ ರಿಲೀಸ್ ಆಗಿದೆ. ಅಂದ ಹಾಗೆ ಈ ಸಿನಿಮಾವು ಮಫ್ತಿ ಸಿನಿಮಾದ ಸೀಕ್ವೆಲ್ ಆಗಿದ್ದು, ಈ ಸಿನಿಮಾವು ಕನ್ನಡ ಚಿತ್ರರಂಗದಲ್ಲಿಯೇ ತುಂಬ ಬಹುಬೇಡಿಕೆಯ ಸಿನಿಮಾವಾಗಿದೆ. 62ರ ವಯಸ್ಸಿನಲ್ಲಿಯೂ ಚಿರ ಯುವಕನಂತೆ ನಟಿಸುತ್ತಿರುವ ನಮ್ಮ ಶಿವಣ್ಣರವರ ಸಿನಿಮಾಗಳು ನೋಡಿದರೆ ಸಾಲು ಸಾಲಾಗಿ ನಿಂತಿವೆ. ಹಾಗೆ ಈಗ ತೆರೆ ಕಾಣಬೇಕಾಗಿದ್ದಂಥ ಸಿನಿಮಾವಾಗಿರುವುದರಿಂದ ಈ ಸಿನಿಮಾದ ಫಸ್ಟ್ ಟೀಸರ್ ಕೂಡ ತೆರೆ ಕಂಡಿದೆ. ಹಾಗೆ ಟೀಸರ್ ನೋಡಿದ ಮೇಲೆ ಈ ಟೀಸರ್ನಲ್ಲಿ ಒಂದೆರಡು ಲುಕ್ಗಳು ಕೂಡ ತುಂಬ ಚೆನ್ನಾಗಿಯೇ ಮೂಡಿ ಬಂದಿವೆ. ಹಾಗೆ ಈ ಸಿನಿಮಾವು ಮಫ್ತಿಯ ಸೀಕ್ವೆಲ್ ಸಿನಿಮಾವಾಗಿದ್ದು, ಈ ಸಿನಿಮಾದಲ್ಲಿ ಭೈರತಿ ರಣಗಲ್ ಎಂಬ ಕ್ಯಾರೆಕ್ಟರ್ ಕೂಡ ಇತ್ತು. ಮಫ್ತಿಯಲ್ಲಿ ಇದ್ದಂಥ ಭೈರತಿ ರಣಗಲ್ ಕ್ಯಾರೆಕ್ಟರನ್ನು ಈ ಸಿನಿಮಾದ ಭೈರತಿ ರಣಗಲ್ ಎಂಬ ಟೈಟಲ್ನೊಂದಿಗೆ ಈ ಸಿನಿಮಾವನ್ನು ಮಾಡಲಾಗಿದೆ. ಹಾಗೆ ಭೈರತಿ ರಣಗಲ್ ಯಾರು, ಏಕೆ ರೌಡಿಸಮ್ಗೆ ಇಳಿದರು ಎಂಬ ಕುತೂಹಲವು ಕೂಡ ತುಂಬ ಕಾಡುತ್ತಿದೆ. ಹಾಗೆ ಟೀಸರ್ನಲ್ಲಿ ಬಂದಂಥ ಖಡಕ್ ಡೈಲಾಗ್ ಆದಂಥ ನನ್ನ ತಾಳ್ಮೆ ಕಳೆದುಕೊಂಡಾಗ ಅದೆಷ್ಟೋ ತಲೆಗಳು ಕಳೆದುಕೊಂಡಿವೆ ಎಂಬ ಡೈಲಾಗ್ ಕೂಡ ತುಂಬ ಅದ್ಭುತವಾಗಿದೆ. ಲಾಯರ್ ಆಗಿಯೂ ಕಾಣಿಸಿಕೊಂಡಿದ್ದು ತುಂಬ ಅತ್ಯದ್ಭುತ. ಆದರೆ ಈ ಸಿನಿಮಾದ ಕತೆ ಏನಾಗಿರಬಹುದು ಎಂಬುದು ಎಲ್ಲರಲ್ಲಿಯೂ ಕುತೂಹಲ ಮೂಡಿಸಿದೆ. ಹಾಗೆ ಈ ಸಿನಿಮಾವನ್ನು ನರ್ತನ್ ರವರು ನಿರ್ದೇಶನ ಮಾಡಿದ್ದಾರೆ. ಇದು ಸಿನಿಮಾಗೆ ಗೀತಾ ಶಿವರಾಜ್ಕುಮಾರ್ ಅವರು ಬಂಡವಾಳ ಹೂಡಿದ್ದಾರೆ. ಹಾಗೆ ಈ ಸಿನಿಮಾವು ಆಗಸ್ಟ್ 15ಕ್ಕೆ ತೆರೆ ಕಾಣಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಈ ಸಿನಿಮಾವು ಸೆಪ್ಟೆಂಬರ್ನಲ್ಲಿ ತೆರೆ ಕಾಣಲಿದೆ ಎಂದು ಟೀಸರ್ನಲ್ಲಿಯೇ ತಿಳಿಸಲಾಗಿದೆ. ಹಾಗೆ ಟೀಸರ್ ನೋಡಿದಂತೆ ಇದರ ಮೇಕಿಂಗ್ ಕೂಡ ತುಂಬ ಅತ್ಯದ್ಭುತವಾಗಿ ಬಂದಿದೆ. ಟೀಸರ್ನಲ್ಲಿ ಕೊನೆಯದೊಂದು ಲುಕ್ ಅಂತೂ ಮಾಸ್ ಆಗಿ ಕಾಣುತ್ತಿದೆ. ಹಾಗೆ ನಮ್ಮ ಭೈರತಿ ರಣಗಲ್ ಸಿನಿಮಾವು ಸೆಪ್ಟೆಂಬರ್ನಲ್ಲಿ ತೆರೆ ಕಾಣುತ್ತಿರುವುದರಿಂದ ಹಾಗೆ ಈ ಟೀಸರನ್ನು ನೋಡಿದವರು ನಿಮಗೆ ಹೇಗೆ ಅನಿಸಿತು ಈ ಟೀಸರ್ನ ಬಗ್ಗೆ? ಹಾಗೆ ನಮ್ಮ ಶಿವಣ್ಣರವರ ಮುಂಬರುವಂತಹ ಸಿನಿಮಾಗಳು ಯಾವುವು, ಹಾಗೆ ಈ ಬರ್ತ್ಡೇಯಲ್ಲಿ ರಿಲೀಸ್ ಆದಂತಹ ಪೋಸ್ಟರ್ಗಳು ಯಾವುವು ಎಂಬುದರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆ ನೀವು ಶಿವಣ್ಣರವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.